ಒಂದು ತುಂಡು ಹಾಕಿದರೆ 15ರಿಂದ 20 ನಿಮಿಷ ಆರಾಮಾಗಿ ಉರಿತಾ ಇರುತ್ತೆ. ಅಷ್ಟು ಬಿಸಿ ಇಲ್ಲಿ ಮೇಲೆ ಇರೋ ಪಾತ್ರೆಗೆ ತಾಗಿದ ತಕ್ಷಣ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ಕೋಬೋದು ಇವಾಗ ಇಲ್ಲಿ ಎಲ್ಲೂ ಸ್ಮೋಕೇ ಇಲ್ಲ. ನೋಡಿ ನಿಂತ್ಕೊಂಡಿದ್ದೀನಿ, ರೋಲ್ ಮಾಡ್ತಾ ಇರ್ಬೋದು. ನೋಡಿ ಎಷ್ಟು ಸಾರಿನಾದ್ರೂ ಮಾಡ್ಕೊಳ್ಳಿ. ಬೇಸಿಕ್ಕಿಂದ ಹಿಡಿದು ಹೆವಿ ಕಮರ್ಷಿಯಲ್ವರೆಗೂ ನಮ್ಮ ಹತ್ರ ಇದೆ ಸರ್ ಸ್ಟವ್ಸ್. ಎತ್ತೋಣ ಅಂದರೆ ಕೂಡ ಎತ್ತಕ್ಕಾಗಲ್ಲ, ಇಷ್ಟು ದಪ್ಪ ಇದೆ ನೋಡಿ. ಎಲ್ಲರಿಗೂ ನಮಸ್ಕಾರ ಸರ್, ವೆಲ್ಕಮ್ ಟು ಶ್ರೀಯನ್ ಫಾರಮ್ಸ್. ನನ್ನ ಹೆಸರು ಬಂದು ಶ್ರೀಧರ್ ಅಂತ. ಆಲ್ರೆಡಿ ಎಲ್ಲರೂ ನೋಡಿರ್ತೀರಾ, ನಾವು ಇಂಕ್ಯುಬೇಟರ್ ಸೇಲ್ ಮಾಡ್ತಾ ಇದ್ದೀವಿ. ಒಂದು ಮಾರ್ಕೆಟಲ್ಲಿ ಮೋಸ್ಟ್ ಟ್ರಸ್ಟೆಡ್ ಪ್ರಾಡಕ್ಟ್ ಆಗಿರ್ತಕ್ಕಂಥ ಈ ಏನಾದರೆ ವುಡ್ ಕಾಮ್ ಗ್ಯಾಸ್ ಫೈರ್ ಸ್ಟವ್ ಅನ್ನೋದನ್ನು ಇದನ್ನಾದರೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಶ್ರೀಯನ್ ಫಾರಮ್ಸಲ್ಲಿ. ಇದ್ರ ಬಗ್ಗೆ A to Z ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿಸ್ಕೊಡ್ತೀವಿ ಬನ್ನಿ. ಈ ಸ್ಟವ್ ನಮ್ಮದು ಪ್ಯೂರ್ ಐರನ್ ಸರ್, ಹೆವಿ ಇರುತ್ತೆ, ಥಿಕ್ನೆಸ್ ಕೂಡ. ಇದರಲ್ಲಿ ನಿಮಗೆ ಎಷ್ಟೇ ವಾಟರ್ ಬಿದ್ರೂ ಜಗ್ಗಲ್ಲಿ ಹಾಕ್ಬಿಟ್ರೇನೂ ಇದು ಒಡೆದೋಗೋ ಚಾನ್ಸಸ್ ಇರಲ್ಲ. ನೋಡ್ಬೋದು ತಾವು, ಹೆವಿ ಅನ್ನೋದು ಎತ್ತೋಣ ಅಂದರೆ ಕೂಡ ಎತ್ತಕ್ಕಾಗಲ್ಲ, ಇಷ್ಟು ದಪ್ಪ ಇದೆ ನೋಡಿ. ಇದೆಲ್ಲ ಪ್ಲೇಟ್ ಕೆಳಗಡೆ ಹಾಕಿರೋ ಪ್ಲೇಟು ನೋಡಿ, ಇಷ್ಟು ದಪ್ಪ ಇದೆ, ಇಷ್ಟು ಹೆವಿ ಮೆಟೀರಿಯಲ್ಲು. ಎಷ್ಟೇ ವರ್ಷ ಬಳಸಲಿ ಈ ಮೆಟೀರಿಯಲ್ ಅನ್ನೋದು ಹೋಗಲ್ಲ ಸರ್. ಆ್ಯಕ್ಚುಲಿ ನಾವಾದರೆ ನಿಮಗೆ ಈಸಿಯಾಗಿ ಒಂದು 10 ವರ್ಷ ಅಂತ ಹೇಳ್ತೀವಿ, 10-15 ವರ್ಷ ಲೈಫ್ ಟೈಮ್ ಇರುತ್ತೆ ನೋಡಿ. ಇದು ಫ್ಯಾನ್ ಏನಾದರೂ ಇದೆಯೋ ಇದರಲ್ಲಿ ಇಟ್ಬಿಟ್ಟು ಈ ಥರ ಕನೆಕ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ ಆನ್ ಆಗಿಬಿಡುತ್ತೆ, ಅಷ್ಟೇ ಸಿಸ್ಟಮ್ಮು. ಇವಾಗ ನಾವು ಇದನ್ನು ಆನ್ ಮಾಡೋಣ ಬನ್ನಿ. ಇದರಲ್ಲಿ ನಾವು ಜಸ್ಟು ಫಸ್ಟು ಏನಾದರೂ ಒಂದು ಮೆಟೀರಿಯಲ್ ಒಳಗಡೆ ಹಾಕ್ಕೊಂಡು ಈ ಥರ ಸಣ್ಣ ಪುಟ್ಟ ಕೋಲ್ಗಳು ಏನಿರುತ್ತೋ ಅಂಥವು ಸ್ವಲ್ಪ ಹಾಕ್ಕೊತೀವಿ ಸರ್ ಸ್ಟಾರ್ಟಿಂಗ್ ಆನ್ ಆಗಲಿಕ್ಕೆ. ಇದು ಹಾಕ್ಕೊಂಡು ನಾವೇನಾದರೂ ಇಲ್ಲಿ ರೆಗ್ಯುಲೇಟರ್ ಸಿಸ್ಟಮ್ ಇರುತ್ತೆ ಅದು ಆನ್ ಮಾಡಿಕೊಂಡು ಉರಿ ಅದಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ ಇಂಥ ದೊಡ್ಡದೆಲ್ಲ ಒಳಗಡೆ ಹಾಕ್ಬಿಡ್ತೀವಿ ಸರ್. ಒಳಗಡೆ ಹಾಕ್ಬಿಟ್ರೆ ಇದು ಆನ್ ಆಗುತ್ತೆ. ಇವಾಗ ನಾವು ಆಲ್ರೆಡಿ ಹಾಕಿ ಮಾಡಿರ್ತಕ್ಕಂಥ ಸಿಸ್ಟಮ್ ನೋಡಿ ಇದಿದೆ. ಇದು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ಬೇಕಂದ್ರೆ ನೋಡಿ ಈ ಥರ ಇರುತ್ತೆ ಸರ್. ಇವಾಗ ಇದೇನಾದರೆ ಇದೆಯೋ ಈ ತುಂಡು ಏನಾದರೂ ಇದೆಯೋ ನೋಡಿ, ಇದರಲ್ಲಿ ಹಿಂಗೆ ಹಾಕ್ಬಿಡ್ತೀವಿ ಅಷ್ಟೇ. ಒಂದು ತುಂಡು ಹಾಕಿದರೆ 15ರಿಂದ 20 ನಿಮಿಷ ಆರಾಮಾಗಿ ಉರಿತಾ ಇರುತ್ತೆ. ಆ ಫ್ಲೇಮ್ ನೋಡ್ಬೋದು, ಆ ಫ್ಲೇಮ್ ಇಂಟೆನ್ಸಿಟಿ ನೋಡ್ಬೋದು. ನಮಗೆ ಇವಾಗ ಬೆಳಕಿದೆ ಸರ್, ಆ ಇಂಟೆನ್ಸಿಟಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ತುಂಬ ಎತ್ತರದವರೆಗೂ ಹೊಡಿತಾ ಇರುತ್ತೆ. ಇವಾಗ ಈ ಫ್ಲೇಮು ಒಂದು ಕಮರ್ಷಿಯಲ್ ಗ್ಯಾಸ್ ಅಂದರೆ ಎಷ್ಟು ಗ್ಯಾಸ್ಗಳಿಗೆ ಉರಿಬೇಕು, ಜಾಸ್ತಿ ಗ್ಯಾಸ್ಗಳು ಉರಿದ್ರೂ ಇಷ್ಟು ಬರೋಲ್ಲ ಸರ್. ಒಂದು 4-5 ಗ್ಯಾಸ್ ಇದ್ರೂ ಇವಾಗ ಇಲ್ಲಾದರೆ ಇಷ್ಟು ಹೆವಿ ಫ್ಲೇಮ್ ಬರ್ತಾ ಇದೆ. ಇದನ್ನು ತಗೊಂಡೋಗಿ ನಾವು ಮಾಡ್ತಕ್ಕಂಥ ಅಡುಗೆ ಆಗಿರ್ಬೋದು, ಇನ್ನು ಬೇರೆ ಏನಾದರೂ ಒಂದು ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟು ಫ್ಲೇಮ್ ಬರ್ತದೆ. ಇದು ಜಸ್ಟು ಕೆಳಗಡೆ ವೀಲ್ಸು ಬಾಲ್ಸ್ ಇಟ್ಟಿರ್ತೀವಿ. ಆ ಬಾಲ್ಸಿಂದ ನಮ್ಗೆ ಏನಂದರೆ ಈಸಿಯಾಗಿ ಒಳಗಡೆ ಹೊರಗಡೆ ತಳ್ಕೊಳ್ಳಿಕ್ಕೆ ತುಂಬ ಯೂಸ್ ಆಗುತ್ತೆ ಸರ್. ಇವಾಗ ಇದ್ರ ಕೆಳಗಡೆ ಇಟ್ಟಿದ ತಕ್ಷಣ ಅಷ್ಟು ಬಿಸಿ ಇಲ್ಲಿ ಮೇಲೆ ಇರೋ ಪಾತ್ರೆಗೆ ತಾಗಿದ ತಕ್ಷಣ ಈ ಥರ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 5 ನಿಮಿಷ ಕೂಡ ಹಿಡಿಯಲ್ಲ ಸರ್ ಇಷ್ಟು ಕುದಿಲಿಕ್ಕೆ. ವಾಟರ್ ಅನ್ನೋದು ತುಂಬ ಹೆವಿ ಫ್ಲೇಮ್ ಬರುತ್ತೆ. ನೋಡ್ಕೋಬೋದು ಇವಾಗ ಇಲ್ಲಿ ಎಲ್ಲೂ ಸ್ಮೋಕೇ ಇಲ್ಲ. ನೋಡಿ ನಿಂತ್ಕೊಂಡಿದ್ದೀನಿ, ಸ್ಮೋಕ್ ಅನ್ನೋದಿಲ್ಲ. ಇದು ವಾಟ್ರಿಂದ ಬರ್ತಾ ಇರೋ ಹಬೆ ಅಷ್ಟೇ, ಇದು ಸ್ಮೋಕ್ ಅಲ್ಲ. ಇದು ಸ್ಮೋಕು ರೆಸಿಸ್ಟ್ ಮಾಡುತ್ತೆ ನಮಗೆ. ಪ್ಲಸ್ ನಾವೇನಾದರೆ ಕಟ್ಟಿಗೆ ಹಾಕ್ತೀವೋ ತುಂಬ ಕಮ್ಮಿ ಕಾಸ್ಟ್ಗೆ ಸಿಗುತ್ತೆ. ವಿಪರೀತ ಕಾಸ್ಟ್ ಸೇವ್ ಅನ್ನೋದು ಮಾಡುತ್ತೆ ಸರ್. ಫಸ್ಟು ಯಾರೇ ಹೋಟೆಲ್ಸ್ ಆಗಿರ್ಬೋದು, PGs ಆಗಿರ್ಬೋದು, ಯಾರಾದ್ರೂ ತೊಗೊಂಡ್ರೇನು ಸ್ಮೋಕ್ ಕಮ್ಮಿ ಇರೋ ಕಾರಣ ಹೊರಗಡೆ ಆ ಕಡೆ ಈ ಕಡೆ ಇರೋರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ಇದು ಒಂದು ವಿಷಯ. ಎರಡನೇ ವಿಷಯ, ಕರೆಂಟ್ಗೆ ಗ್ಯಾಸ್ಗೆ ಇಟ್ಟಷ್ಟು ಅಮೌಂಟ್ಗಳು ಅಷ್ಟು ವೇಸ್ಟ್ ಮಾಡೋಂಗಿಲ್ಲ. ಅದೆಲ್ಲ ಸೇವ್ ಮಾಡಿದರೆ ಇದರಲ್ಲಿ ತುಂಬ ಸೇವ್ ಆಗ್ತಾಯಿದೆ ಸರ್ ಅಮೌಂಟ್ ಅನ್ನೋದು. ಮತ್ತು ಇದ್ರ ಮೇಲೆ ನಮಗೇನಂದರೆ ನೋಡಿ, ಇಂಥ ಸ್ಟ್ಯಾಂಡ್ ಏನಾದರೂ ಇಟ್ಕೊಂಡು ಆರಾಮಾಗಿ ಥರ ಇಟ್ಕೋಬೋದು. ಇವಾಗ ನಾವೇನಾದರೂ ಇದ್ದಿಲ್ಲೋ ಏನಾದರೂ ಆಗಬೇಕಂದ್ರೆ ಜಸ್ಟು ನೋಡಿ ಇದೆಲ್ಲ ಹಿಂದೆಗಡೆ ಆಚೆ ಕಡೆ ತಗೊಂಡ್ರೆ ಹೊರಗಡೆ ಬಂದುಬಿಡುತ್ತೆ ನೋಡಿ. ಈ ಥರ ಏನಾದರೂ ಇರೋದು ನಾವು ಹಾಕ್ಬಿಡ್ತೀವಿ ಒಳಗಡೆ, ಮತ್ತು ಒಳಗಡೆ ತಳ್ಳಿಬಿಡ್ತೀವಿ ಸರ್, ಅಷ್ಟೇ. ಆರಾಮಾಗಿ ಫ್ಲೇಮ್ ಬರುತ್ತೆ. ಇದ್ರ ಮೇಲೆಗಡೆ ನಾವೇನು ಮಾಡ್ತೀವಿ ಅಂದರೆ ಪಾತ್ರೆ ಇಡ್ತೀವಿ. ನಮ್ಮ ಪಾತ್ರೆ ಬೇಕಾ ಪಾತ್ರೆ, ಇಲ್ಲ ಹೆಂಚು ಬೇಕಾ ಹೆಂಚು, ಏನು ಬೇಕಾದರೂ ಇಟ್ಕೊಂಡು ಮಾಡ್ಕೋಬೋದು, ಅದು ನಮ್ಮ ಇಷ್ಟ. ಈ ಫ್ಲೇಮ್ ಆದರೆ ಇಷ್ಟು ಹೈ ಇರುತ್ತೆ. ಇವಾಗ ಕಟ್ಟಿಗೆ ಹಾಕೋದಕ್ಕೆ ಇಂಥ ಫ್ರೇಮ್ ಇದ್ದರೆ ನಾವೇನು ಇದು ಮಾಡಬೇಕಂತೇನಿಲ್ಲ ನೋಡಿ. ಕಟ್ಟಿಗೆ ತೊಗೋಬೋದು ನೋಡಿ, ಇಲ್ಲಿಂದ ಡೈರೆಕ್ಟ್ ಹಾಕ್ಕೋಬೋದು. ಆ ಥರ ಫುಲ್ ಉಪಯೋಗ ಆಗುತ್ತೆ. ಇದಕ್ಕೆ ಕೆಳಗಡೆ ರೋಲರ್ಸ್ ಇರೋದ್ರಿಂದ ಯಾರೇ ಆಗಲಿ, ಎಷ್ಟೇ ಸಿಂಪಲ್ ಆಗಲಿ ನಾವು ರೋಲ್ ಮಾಡ್ತಾ ಇರ್ಬೋದು ನೋಡಿ. ಎಷ್ಟು ಸಾರಿನಾದರೂ ಮಾಡ್ಕೊಳ್ಳಿ. ಇದ್ರ ನಾವು ಒಲೆ ಇಲ್ಲಿ ಬೇಡ ಅಂದರೆ ತಳ್ಕೊಂಡೋಗಿ ಇನ್ನೊಂದು ಕಡೆ ಇಟ್ಕೋಬೋದು. ಅಂದರೆ ಇನ್ನೊಂದು ಇವಾಗ ಇಲ್ಲಿ ಅಡುಗೆ ಆಗೋಯ್ತು, ಆ ಪಾತ್ರೆ ಇಳಿಸೋಕ್ಕಾಗಲ್ಲ, ಅವಾಗ ಏನು ಮಾಡ್ತೀವಿ ಅಂದರೆ ಇನ್ನೊಂದು ಕಡೆ ತೊಗೊಂಡೋಗಿ ನೋಡಿ ಇನ್ನೊಂದು ಸ್ಟವ್ ಕೆಳಗಡೆ ನಾವು ಹಿಂಗೆ ಇಟ್ಕೊತೀವಿ ಆರಾಮಾಗಿ, ಆ ಥರ. ಮತ್ತು ಇಲ್ಲಿ ಬೇಡ ನೋಡಿ, ಇಲ್ಲಿ ತೊಗೊಂಬಂದ್ವಿ, ಇಲ್ಲಿ ಇಟ್ಕೊಂಡ್ವಿ, ಆ ಥರ. ಅಷ್ಟು ಸಿಂಪಲಾಗಿ ಅಷ್ಟು ಈಸಿಯಾಗಿರುತ್ತೆ. ಆರಾಮಾಗಿ ಅಡುಗೆ ಮಾಡ್ಕೋಬೋದು ಸರ್. ಅಡುಗೆನೇ ಅಲ್ಲ, ಈ ಕ್ಯಾಟ್ರಿಂಗ್ಸ್ ಅವರು ಯೂಸ್ ಮಾಡ್ಬೋದು, ದೊಡ್ಡ ದೊಡ್ಡ ಹೋಟ್ಲವರು ಯೂಸ್ ಮಾಡ್ಬೋದು, PGಗಳಲ್ಲಿ ಯೂಸ್ ಮಾಡ್ಬೋದು ನೋಡಿ. ಸ್ಮೋಕ್ ಏನಿಲ್ಲ. ಇದು ನಿರಂತರ 24 ಅವರ್ಸ್ ಈ ಥರನೇ ಉರಿತಾ ಇದ್ದರೆ ಎಷ್ಟು ಉಪಯೋಗ ಆಗುತ್ತೆ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ. ಇಂಥ ಪೀಸ್ಗಳೆಲ್ಲ ನಾವು ಅದರಲ್ಲಿ ಹಾಕ್ತೀವಿ ಅಷ್ಟೇ. ಇದು ವೇಸ್ಟು. ಎಲ್ಲಂದರೆ ನಮಗೆ ಟಿಂಬರ್ ಯಾರ್ಡ್ಸ್ ಆಗಿರ್ಬೋದು, ಅಥವಾ ಇದು ಬೇವಿನ ಮರಗಳೆಲ್ಲ ತೊಗೊಂಡೋಗಿ ಕೊಯ್ದಿತಾ ಇರ್ತಾರೆ. ಪ್ರತಿ ಟೌನಲ್ಲಿ ಇರುತ್ತೋ, ಪ್ರತಿ ಸಿಟಿನಲ್ಲಿ ಇರುತ್ತೆ ಇಂಥವು ಇದು ಅಂಗಡಿಗಳು. ಅಂತ ಹತ್ರ ಹೋಗಿ ಕೇಳಿದ್ರೆ ಒಂದು ದೊಡ್ಡ ಮೂಟೆಗೆ ಒಂದು 100 ರೂಪಾಯಿ ಕೊಟ್ಟರೆ ಸಾಕು ಕೊಟ್ಬಿಡ್ತಾರೆ ಅವ್ರಿಗೆ. ಯಾಕಂದರೆ ಯೂಸ್ಲೆಸ್ಸು. ಇದು ನಮಗೆ ಯೂಸ್ ಪ್ಲಸ್ ಸರ್, ಆ ಥರ ಸರ್. ಇವಾಗ ನೋಡಿ ಇಷ್ಟೊಂದು ದೊಡ್ಡ ಫ್ಲೇಮ್ ಬರ್ತಾಯಿದೆ. ಇದಕ್ಕೇನಿಲ್ಲ, ಜಸ್ಟ್ ಸಿಂಪಲ್ಲು. ನಾವು ಕಮರ್ಷಿಯಲ್ ಅಂದರೆ ಹೆವಿ ಗೇಜ್ ತೊಗೊತೀವಿ ಸ್ಟವ್ವು, ನಮ್ಗೆ ಹೋಟೆಲ್ಸ್ಗೆ ಆಗಿರ್ಬೋದು, ಅಥವಾ ಕ್ಯಾಟ್ರಿಂಗ್ ಆಗಿರ್ಬೋದು, ಅಥವಾ ಇನ್ನೂ ಹೆವಿ ಕಮರ್ಷಿಯಲ್ಗೆ ತೊಗೊತೀವಿ ಅನ್ನೋರಿಗೆ ನೋಡಿ ಇಂಥ ಕರೆಂಟ್ ಪ್ಲಗ್ಸ್ ಇರುತ್ತೆ.
ಇಂಥ ಕರೆಂಟ್ ಪ್ಲಗ್ಸ್ ಜೊತೆ ನೋಡಿ ಇಂಥ ಅಡಾಪ್ಟರ್ಸ್ ಬರುತ್ತೆ, ಇಂಥ ಚಾರ್ಜರ್ಸ್ ಇರುತ್ತೆ. ಇದನ್ನು ಡೈರೆಕ್ಟ್ ತೊಗೊಂಡೋಗಿ ನಮ್ಗೆ ಏನಾದರೂ ಮನೆ ಕರೆಂಟ್ ಇರುತ್ತೋ ಆ ಕರೆಂಟಿಗೆ ನೋಡಿ ಈ ಥರ ಪ್ಲಗ್ ಬಾಕ್ಸ್ಗೆ ಹಾಕ್ಬಿಟ್ರೆ ಆಟೋಮೆಟಿಕಲಿ ನಮ್ಗೆ ಈ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಫ್ಲೇಮ್ ಬರಲಿಕ್ಕೆ ಹೆವಿ ಸ್ಟಾರ್ಟ್ ಆಗುತ್ತೆ. ಅದೇ ನಾವೇನಾದರೂ ಮನೆಗೆ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಕೆಪಾಸಿಟಿ ಬೇಕು ಅನ್ನೋರಿಗೆ ನೋಡಿ ಇಂಥ ಚಾರ್ಜರ್ಸ್ ಇರುತ್ತೆ. ಈ ಚಾರ್ಜರ್ಸದ್ದು ನೋಡಿ ಈ ಥರ ಇರುತ್ತೆ. ಇದು ತೊಗೊಂಡೋಗಿ ನಾವು ಇದಕ್ಕೆ ಕೊಟ್ಬಿಡ್ತೀವಿ ಬ್ಲೋವರ್ಗೆ, ಅವಾಗ ಅಷ್ಟೇ. ಇದು ನಾರ್ಮಲ್ ಮನೆ ಕರೆಂಟಿಗೆ ಯೂಸ್ ಮಾಡೋದು. ಇಲ್ಲ ನಮ್ಮ ಮನೆಯಲ್ಲಿ UPS ಇದೆ ಅಂದರೆ UPSಗೂ ಯೂಸ್ ಮಾಡ್ಕೋಬೋದು. ಇಲ್ಲ ಥ್ರೂ ಕರೆಂಟ್ಗೆ, ಇಲ್ಲ ನಮ್ಮ ಹತ್ರ ಬ್ಯಾಟ್ರಿ ಮಾತ್ರ ಇರುತ್ತೆ, ಹೊಲ ಹತ್ರ ಎಲ್ಲ ತೊಗೊಂಡೋದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ ಅಂದರೆ ಈ ಅಡಾಪ್ಟರ್ ಅವಶ್ಯಕತೆ ಇರೋಲ್ಲ ಸರ್. ಬ್ಯಾಟ್ರಿಯಿಂದ ಟರ್ಮಿನಲ್ಸಿಂದ ಏನಿರುತ್ತೆ ವೈರು ತಗೊಂಬಂದು ಬ್ಲೋವರ್ ಡೈರೆಕ್ಟ್ ಕನೆಕ್ಷನ್ ಕೊಟ್ಟರೆ ನಮ್ಗೆ ಆನ್ ಆಗಿಬಿಡುತ್ತೆ. ಇದು AC ಇಂದ DC ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಮಾತ್ರ ಇಂಥ ಅಡಾಪ್ಟರ್ಸ್ ಅನ್ನೋದು ಯೂಸ್ ಮಾಡ್ತೀವಿ ನಾವು. ಆ ಥರ ಇವಾಗ ನಮಗೆ ಇಷ್ಟು ಹೆವಿ ಫ್ಲೇಮ್ ಬರ್ತಾಯಿದೆ, ಮಧ್ಯದಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೋ ಇನ್ನೇನಕ್ಕೋ ಸ್ವಲ್ಪ ಕಮ್ಮಿ ಫ್ಲೇಮ್ ಬೇಕು ಅಂದ್ಕೊಂಡವಾಗ ಏನು ಮಾಡಬೇಕಂದ್ರೆ ಜಸ್ಟ್ ಸಿಂಪಲ್ಲು ಇದಿದೆ ಅಲ್ವಾ ಚಾರ್ಜರ್ಸ್ದು ಪ್ಲಗ್ ನೋಡಿ ತೆಗೆದುಬಿಟ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನೂ ಕಮ್ಮಿ ಬೇಕು ನಮಗೆ ಅಂದವಾಗ ನೋಡಿ ಇದು ತೆಗೆದುಬಿಟ್ಟು ಇದನ್ನು ಏನಿದೆ ಇದನ್ನು ರಿಮೂವ್ ಮಾಡ್ಕೊಂಡ್ಬಿಟ್ರೆ ನಮಗೆ ಇದಾಗ್ಬಿಡುತ್ತೆ ಸರ್, ಫುಲ್ಲು ಕಂಟ್ರೋಲ್ ಬರುತ್ತೆ. ಬೇಕು ಅಂದಿದ ತಕ್ಷಣ ನಮಗೆ ಮತ್ತೆ ಫ್ಲೇಮು ಏನಾಗಿದೆ ಇದೆ ಕನೆಕ್ಟ್ ಮಾಡಿದ್ರೆ ಸ್ವಲ್ಪ ಸ್ಲೋಗೆ ಸ್ಟಾರ್ಟ್ ಆಗುತ್ತೆ. ಎರಡನೇದು ಕನೆಕ್ಟ್ ಮಾಡಿದ ತಕ್ಷಣ ಹೆವಿ ಫ್ಲೇಮ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ ಸರ್. ಬರಲಿಕ್ಕೆ ಒಂದು 2 ನಿಮಿಷ ಅಷ್ಟೇ ನಮ್ಗೆ ಆನ್ ಆಗಲಿಕ್ಕೆ ಆಫ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಅಷ್ಟು ಸಿಂಪಲಾಗಿ ರನ್ನಿಂಗ್ ಆಗುತ್ತೆ. ಸ್ಮೋಕ್ಲೆಸ್ಸು, ತುಂಬ ಕಮ್ಮಿ ಹೊಗೆ ಬರ್ತಕ್ಕಂಥದ್ದಾಗಿರ್ಬೋದು. ಎಫಿಷಿಯನ್ಸಿ ಜಾಸ್ತಿ ಸರ್. ಏನಾದರೆ ಈ ಕಟ್ಟಿಗೆ ಉರಿಯೋದು ಒಂದು ಕಟ್ಟಿಗೆ ಬಂದು ನಮ್ಗೆ 15ರಿಂದ 20 ನಿಮಿಷ ಆರಾಮಾಗಿ ಕಣ್ಣು ಮುಚ್ಕೊಂಡು ಉರಿಯುತ್ತೆ. ಅಷ್ಟೊತ್ತೊಳಗಡೆ ವಿಪರೀತ ಅಡುಗೆ ಅನ್ನೋದು ಆಗಿಬಿಡುತ್ತೆ ಸರ್. ಕಟ್ಟಿಗೆ ಕೂಡ ಜಾಸ್ತಿ ಕನ್ಸ್ಯೂಮ್ ಮಾಡೋದಿಲ್ಲ. ನಮಗೆ ಇಷ್ಟಿದ್ರೆ ಹತ್ರ ಅನ್ನ ಆಗಿಬಿಡುತ್ತೆ ಸರ್ ದೊಡ್ಡ ಬೇಷನಲ್ಲಿ. ಅಷ್ಟು ಸಿಂಪಲ್ ಆಗಿರುತ್ತೆ ಇದು. ಇದರಲ್ಲಿ ನಮಗೆ ಬರ್ತಕ್ಕಂಥದ್ದು ಬೇಸಿಕ್ಕು ಒಂದು ಸ್ಟವ್ ಇರುತ್ತೆ ಸರ್. ಅದ್ರ ಬೆಲೆ 3,999 ರೂಪಾಯಿ ಆಗುತ್ತೆ. ಅದು ಬಿಟ್ಟರೆ ಇದು 2ನೇ ಕ್ಯಾಟಗರಿನಲ್ಲಿ ಬರುತ್ತೆ ಸರ್. ಈ ಸ್ಟವ್ ಬಂದುಬಿಟ್ಟು ನಮಗೆ 4,999 ರೂಪಾಯಿ ಆಗುತ್ತೆ ಈ ಸ್ಟವ್ ಅನ್ನೋದು. ನೋಡ್ಕೋಬೋದು, ಹೆವಿ ಕೂಡ ಇರುತ್ತೆ. ಇದಕ್ಕೆ ಬರ್ತಕ್ಕಂಥ ಬ್ಲೋವರ್ಸು, ಅಕ್ಸೆಟ್ಟು, ಅಡಾಪ್ಟರು ಎಲ್ಲ ಬರುತ್ತೆ ನಿಮ್ಗೆ ಇದ್ರ ಜೊತೆಯಲ್ಲಿ. ನೆಕ್ಸ್ಟು ಬರೋಷ್ಟೊಳಗಡೆ ಅದಕ್ಕಂದರೆ ಸ್ವಲ್ಪ ದೊಡ್ಡ ಸರ್ ನೋಡಿ. ಇದು ಕಮರ್ಷಿಯಲ್ ಇದು ಬಂದುಬಿಟ್ಟು 5,999 ಇರುತ್ತೆ ಸರ್. ನೋಡಿ ಇದು ಕೂಡ ಹೆವಿ ಮೆಟೀರಿಯಲೇ ಇದೆ. ಎಲ್ಲನೂ ಹೆವಿನೇ ಸರ್, ಒಂದೇ ಮೆಟೀರಿಯಲ್ಲೇ. ಕಮರ್ಷಿಯಲ್ಗೆ ಹೋಗೋಷ್ಟೊಳಗಡೆ ಇನ್ನೂ ಕೆಪಾಸಿಟಿ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಇದ್ರ ಬೆಲೆ ಆದರೆ 5,999 ರೂಪಾಯಿ ಇದೆ. ಇದು ಬಿಟ್ಟ ಮೇಲೆ ಕಮರ್ಷಿಯಲ್ ಸೆಗ್ಮೆಂಟ್ ಸರ್. ಈ 3 ಬೇಸಿಕ್ ಸೆಗ್ಮೆಂಟು. ಅದಾದಮೇಲೆ ಕಮರ್ಷಿಯಲ್ ಸೆಗ್ಮೆಂಟ್ ಬರುತ್ತೆ ನೋಡಿ ಸರ್. ಇದಾದರೆ ಏನಿದೆ ಇಷ್ಟವು ಕಮರ್ಷಿಯಲಲ್ಲಿ ಬೇಸಿಕ್ ಇರುತ್ತೆ. ಇದ್ರ ಬೆಲೆ ಬಂದುಬಿಟ್ಟು 12,000 ಆಗುತ್ತೆ ಸರ್. ಇದು ಒಂದು ಪೀಸ್ ಬಂದು 12,000 ಆಗುತ್ತೆ. ನೆಕ್ಸ್ಟು ಈ ಕಮರ್ಷಿಯಲ್ ಆದಮೇಲೆ ನೋಡಿ ಇದು ಬುಲೆಟ್ ಅಂತ ಬರುತ್ತೆ ಸರ್ ಇದ್ರ ಹೆಸರು. ಈ ಬುಲೆಟ್ ಕಮರ್ಷಿಯಲ್ ಸ್ಟವ್ ಬಂದುಬಿಟ್ಟು ನಮಗೆ 22,000 ಸರ್. ಎಷ್ಟು ಫ್ಲೇಮು ಎಷ್ಟು ಉಪಯೋಗ ಅಂದರೆ ಇದರಲ್ಲಿ ಬರ್ತಕ್ಕಂಥದ್ದು ಗನ್ ಬಂದಂಗೆ ಬರುತ್ತೆ ಸರ್. ಇದು ಸ್ಟವ್ ನೋಡೋದಕ್ಕೆ ಹೈಟ್ ಇದೆ, ಇದು ಕಂಪೇರ್ ಮಾಡಿದ್ರೆ ಇದು ಫುಲ್ ಹೈಟ್ ಇದೆ. ಇದರಲ್ಲಿ ಬರ್ತಕ್ಕಂಥ ಫ್ಲೇಮ್ ಆ ಶೀಟಿಗೆ ತಗುಲುತ್ತೆ, ಅಷ್ಟು ಹೆವಿ ಬರುತ್ತೆ ಸರ್ ಇದರಲ್ಲಿ ಫ್ಲೇಮ್ ಬಂದು. ಇದಾದರೆ ಮ್ಯಾಕ್ಸಿಮಮ್ ಹೋಟೆಲ್ಸ್ಗೆ ಕ್ಯಾಟ್ರಿಂಗ್ ಎಲ್ಲ ಮೋರ್ ದೆನ್ ಸಫಿಷಿಯೆಂಟ್ ಸರ್. ಇಲ್ಲವರೆಗೂ ಇಲ್ಲ ನಾವು ಜಾತ್ರೆ ಅಂತ ಪ್ಲೇಸಲ್ಲಿ ಮಾಡ್ತೀವಿ, ಇಲ್ಲ ಹೋಟೆಲ್ ತುಂಬ ದೊಡ್ಡದು ನಿರಂತರ ನಾನ್ ಸ್ಟಾಪಾಗಿ ರನ್ನಿಂಗ್ ಮಾಡ್ತೀವಿ ಅಂದರೆ ಅವಾಗ ನೋಡಿ ಸರ್ ಇದಿದೆ ಫುಲ್ಲು ಕಮರ್ಷಿಯಲ್ಲು. ಇದು ಬಂದುಬಿಟ್ಟು ಹೆವಿ ಸರ್ ಒಂಥರ. ಇದು ಬಂದು ನಿಮಗೆ 30,000 ಆಗುತ್ತೆ. ಹೆವಿ ಕಮರ್ಷಿಯಲ್ ಅಂತ. ಈ ವೆಯ್ಟ್ ನೋಡೋದಾದರೆ ನಾವು ಎತ್ತಲಿಕ್ಕೆ ಕೂಡ ಒಬ್ಬೊಬ್ಬರಿಂದ ತುಂಬ ಕಷ್ಟ ಆಗುತ್ತೆ ಸರ್. ಅಷ್ಟೊಂದು ವೆಯ್ಟ್ ಇರುತ್ತೆ, ಇದು ಎತ್ತಲಿಕ್ಕೆ ಆಗಲ್ಲ. ಇದು ಅಷ್ಟು ಹೆವಿ ಇರ್ತಕ್ಕಂಥ ಸ್ಟವ್ಸ್ ಆದರೆ ಇವು ನಮಗೆ ಕಟ್ಟಿಗೆ ಕಡಿಮೆ ತಿನ್ನೋದಲ್ದಿರ ಎಫಿಷಿಯನ್ಸಿ ತುಂಬ ಜಾಸ್ತಿ ಇರೋದು. ಎಷ್ಟೇ ಉರಿದ್ರೂ ಪ್ರಾಬ್ಲಮ್ ಬರ್ದಿರೋ ಇರ್ತಕ್ಕಂಥ ಸ್ಟವ್ ಏನಾದಿದೆ ಅಂದರೆ ಇದೊಂದಿದೆ ಸರ್. ಸರ್ ಸೌದೆ ಗ್ಯಾಸ್ ಸ್ಟವ್ದು ಆ್ಯಕ್ಚುಲಿ ಏನು ಕಮರ್ಷಿಯಲ್ ಇದು ಏನು ಪ್ರಾಬ್ಲಮ್ ಬರಲ್ಲ. ಫಸ್ಟು ಹೈಲಿ ಹೆವಿ ಮೆಟೀರಿಯಲ್ ಇರೋದ್ರಿಂದ ಇದು ವೆಲ್ಡಿಂಗ್ ಬಿಟ್ಕೊಂಡ್ಬಿಡುತ್ತೆ, ನಮಗೆ ಎಲ್ಲ ಕಿತ್ತೋಗುತ್ತೆ ಅಂತ ಚಾನ್ಸಸ್ ಎಲ್ಲೂ ಇಲ್ಲ. 100% ಇಲ್ಲ. ನೀವು 10 ವರ್ಷ ಬಳಸಿ 20 ವರ್ಷ ಬಳಸಿ ನಾವೇ ಗ್ಯಾರಂಟಿ. ಅಟ್ ಎನಿ ಕಾಸ್ಟ್ ನಿಮ್ಗೆ ಏನೋ ಸಮಸ್ಯೆ ಬಂತು ಅಂದ್ಕೊಳ್ಳಿ, 10 ವರ್ಷ ಬಿಟ್ಬಿಟ್ಟು ಕೂಡ ತೊಗೊಂಬನ್ನಿ, ಅವಾಗ ನಾವು ರೆಡಿ ಮಾಡಿ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಡೆಲಿವರಿ ತೊಗೊಳೋದಕ್ಕಂದರೆ ತಾವು ಮುಂಚೆ ಏನು ಮಾಡಬೇಕಾಗುತ್ತೆ, ನಮ್ಮಲ್ಲೇ ಬಂದು ಖುದ್ದಾಗಿ ನೋಡಿ ಮಾತಾಡಿ ತೊಗೊಂಡೋದ್ರೆ ತುಂಬ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಯಾವ ಥರ ಪ್ರಾಡಕ್ಟ್ ಯೂಸ್ ನಡೀತಾ ಇದೆ ಅಂತೇಳ್ಬಿಟ್ಟು. ಒಂದು ವೇಳೆ ನೀವು ಬರಲಿಕ್ಕಾಗಲ್ಲ, ನಿಮ್ಗೆ ಅನುಕೂಲ ಇಲ್ಲ ಅಂದ್ಕೊಳ್ಳೋರು ಮಾತ್ರ ನಿಮ್ಮ ಊರಿಂದನೇ ನೀವು ಪೇಮೆಂಟ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಂಡಲ್ಲಿ ನಾವು ಪಾಸಿಬಿಲಿಟಿ ಇರೋ ಎಲ್ಲ ವೇಸಲ್ಲೂ ನಾವು ನಿಮ್ಗೆ ಕಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಬಂದ್ಬಿಟ್ಟು ಪ್ರೊಫೆಷ್ನಲ್ ಕೊರಿಯರ್ ಮುಖಾಂತರ ಕಳಿಸ್ತೀವಿ ಸರ್, ಇಲ್ಲಾಂದರೆ VRL ಕಳಿಸ್ತೀವಿ, ಇಲ್ಲಾಂದರೆ ಬಸ್ಸಿಂದ ಅನುಕೂಲ ಆದರೆ ಅದರಿಂದ, ಇಂಡಿಯನ್ ಪೋಸ್ಟಿಂದ ಅನುಕೂಲ ಆದರೆ ಅದರಿಂದ, ಯಾವುದ್ರಲ್ಲಾದರೂ ಆಗಲಿ ಡಿಪೆಂಡ್ಸ್ ಆನ್ ಏರಿಯಾ ಕಳಿಸ್ಕೊಡ್ತೀವಿ. ಎಷ್ಟಿರುತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂದರೆ ಒಂದು 300ರಿಂದ 500 ರೂಪಾಯಿ ಸರ್ ಮ್ಯಾಕ್ಸಿಮಮ್. ಈ ಸೆಗ್ಮೆಂಟಲ್ಲೇ ಮ್ಯಾಕ್ಸಿಮಮ್ ಕಳಿಸ್ಕೊಟ್ಬಿಡ್ತೀವಿ. ನಿಮ್ಮ ನಿಯರ್ ಬೈ ಇರೋ ಕೊರಿಯರ್ ಆಫೀಸವ್ರಿಗೂ 3 ದಿನ ಮ್ಯಾಕ್ಸಿಮಮ್ 4 ದಿನದೊಳಗೆ ಬಂದುಬಿಡುತ್ತೆ. ಆಲ್ ಓವರ್ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳ್ನಾಡು ಎಲ್ಲೇ ಇರಿ, ಇಂಡಿಯಾನಲ್ಲಿ ಎಲ್ಲೇ ಇರಿ, ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಯಾವುದೇ ಅಡ್ಡಿ ಇಲ್ಲ.
ಆದರೆ ಬುಕಿಂಗ್ ಮಾಡ್ಕೊಳ್ಳೋಕೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡ್ಕೊಂಡ್ರೆ ಮಾತ್ರನೇ ಕೊರಿಯರ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಅಡ್ರೆಸ್ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಅಂತ ವಿಲೇಜು. ಅಲ್ಲಿ ಬಾಪೂಜಿ ಸ್ಕೂಲ್ ಅಂತ ಇರುತ್ತೆ ಸರ್. ಆ ಸ್ಕೂಲ್ ಹಿಂಭಾಗದಲ್ಲಿ ನಮ್ಮ ಫರ್ಮ್ ಅನ್ನೋದಿದೆ, ಕೋಳಿ ಫಾರ್ಮು. ನೀವು ಇಲ್ಲಿ ಡೈರೆಕ್ಟಾಗಿ ಬಂದು ನೋಡಿ ಮಾತಾಡಿ ತೊಗೋಬೋದು ಸರ್, ನೋ ಪ್ರಾಬ್ಲಮ್ಮು. ಬರೋಕ್ಕೆ ಮುಂಚೆ ಒಂದು ಸರಿ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ.